ಓಂ ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲ ವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಶ್ರೀಯರಸ, ಶ್ರೀಯಿಂದ ಆಶ್ರಯಿಸಲ್ಪಟ್ಟವ, ಒಡೆಯನಾಗಿ ಶ್ರೀಯನ್ನ ಯಾವಾಗಲೂ ಕೂಡ ತನ್ನ ಕಣ್ಣಂಚಿನಲ್ಲಿ ಇಡೀ ಜಗತ್ತಿನ ನಿಯಮವನ್ನು ಮಾಡುವಂತೆ ಪ್ರೀತಿಸುವವ. ಶ್ರೀಹಿ ಯತ್ಕಟಾಕ್ಷ ಬಲವತೀ ಅಜಿತನ್ನಮಾಮಿ ಅನ್ನುವ ಶ್ರೀಸ್ತುತಿಯ ಮಾತು ಕೂಡ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗ ಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ. ಇಂತಹ ಶ್ರೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮೊದಲಾದ ಅನೇಕ ಪ್ರಕೃತಿಯ ಬಂಧನದಲ್ಲಿ ಮನುಷ್ಯನನ್ನ ಕಟ್ಟಿ ಹಾಕಿ ಬೇಕಾದಂತೆ ಎಲ್ಲಿಯೂ ಎಲ್ಲೆ ಮೀರದಂತೆ ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವಂತಹ ಲಕುಮಿಯೂ ಕೂಡ ಯಾರ ಕಡೆಗಣ್ಣ ನೋಟಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಂಡು ಭಗವಂತನ ಲೀಲೆಯಲ್ಲಿ ತಾನೂ ಭಾಗಿಯಾಗಿ ನೆಲೆಗೊಳ್ಳುತ್ತಾಳೋ ಅಂತಹ ಶ್ರೀಯ ಅರಸ ನಾರಾಯಣ. ಗಾಂಗೇಯನುತ ಭೀಷ್ಮಸ್ತವರಾಜ ಅನ್ನುವ ಪ್ರಾರ್ಥನೆ, ಹಾಗೆಯೇ ಮಹಾಭಾರತದಲ್ಲಿ ಬಂದ ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಕೃಷ್ಣನನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಪಾಂಡವರನ್ನು ನೆಪವಾಗಿಟ್ಟುಕೊಂಡು ನಮ್ಮ ಇಡೀ ಜಗತ್ತಿನ ಪ್ರತಿಯೊಬ್ಬ ಚಿಂತಕನಿಗೂ ಶಾಸ್ತ್ರದ ಅನೇಕ ಒಳಹೊಳಹುಗಳನ್ನ ನೀಡಿದವನು, ಭಗವಂತನನ್ನ ನಿರಂತರವಾಗಿ ಸ್ತುತಿಸಿದವನು, ಪಾಂಡವರ ಶ್ರೈಷ್ಠ್ಯವನ್ನ ಬಹಳ ಬಾರಿ ಎತ್ತಿ ಹಿಡಿದು ಕೃಷ್ಣನ ಗುಣಗಾನವನ್ನು ಮಾಡಿದವನು. ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡುವ ಸಂದರ್ಭದಲ್ಲಂತೂ ಕೃಷ್ಣನ ಉಳಿದ 10 ರೂಪಗಳನ್ನೂ ಕೂಡ ನೆನಪಿಸಿಕೊಂಡು ಇಂತಹ ಲೋಕ ಕಲ್ಯಾಣವನ್ನ ಮಾಡಿರುವಂತಹ ಕೃಷ್ಣನನ್ನು ಈ ಅಗ್ರಸ್ಥಾನದಲ್ಲಿಟ್ಟು ಪೂಜಿಸುವುದಕ್ಕೆ ಅರ್ಥ ಇದೆ ಅಂತ ಗಟ್ಟಿಯಾಗಿ ಬ್ರಹ್ಮಾಂಡದ ಎಲ್ಲ ಮೂಲೆಯಿಂದಲೂ ಬಂದ ರಾಜರ ಮುಂದೆ ಭೀಷ್ಮಾಚಾರ್ಯರು ಕೃಷ್ಣನ ಕುರಿತಾದ ಹೆಗ್ಗಳಿಕೆಯನ್ನ ಪ್ರತಿಪಾದಿಸಿದವರು. ಕೌಂತೇಯ ವಂದಿತ ಚರಣ, ಪಾಂಡವರಿಂದ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪಾಂಡವರನ್ನ ಪ್ರೀತಿಸುವಷ್ಟು ತಮ್ಮ ಪ್ರೀತಿಯನ್ನ ತೋರಿದವರು. ಸಹಜವಾಗಿ ಪ್ರೀತಿ ಒಬ್ಬನ ಮೇಲೆ ಬರಬೇಕು ಅಂತಂದ್ರೆ ಆ ಪ್ರೀತಿಯನ್ನು ಉಳಿಸಿಕೊಳ್ಳುವ ಗುಣ ಅವರಲ್ಲಿ ಇರಬೇಕು. ಪಾಂಡವರನ್ನ ಕುರಿತು ಭಗವಂತ ಇವರು ನನ್ನ ಪ್ರಾಣಕ್ಕೆ ಸಮ ಅಂತ ಹೇಳಬೇಕು ಅಂದ್ರೆ ಅವರು ಎಷ್ಟು ಕೃಷ್ಣನನ್ನ ನಂಬಿಲ್ಲ ಅನ್ನುವುದು ಒಂದು ದೊಡ್ಡ ಗುಣ. ಹಾಗೆ ಯಾವಾಗಲೂ ಕೌಂತೇಯ ವಂದಿತ ಚರಣ, ಕುಂತಿಯ ಮಕ್ಕಳಾದ ಎಲ್ಲ ಪಾಂಡವರ ಕಡೆಯಿಂದ ಪ್ರೀತಿಯಿಂದ ಆಲಂಗಿಸಿಕೊಳ್ಳಲ್ಪಟ್ಟವ, ಸದಾ ಪಾದದ ನೆನಕೆಯಲ್ಲಿ ಉಳಿಸಿಕೊಂಡವ. ಹಾಗೆಯೇ ಕಮಲದಳಾಯ ತಾಂಬಕ ರೂಪ, ಕಮಲದ ದಳದಂತೆ ವಿಶಾಲವಾದ ಕಣ್ಣುಳ್ಳವನೇ. ಕಮಲದಳಾಯತ ಅಂಬಕ ರೂಪ, ಕಮಲದ ದಳಗಳಂತಿರುವ ಆಯತವಾದ ಅತ್ಯಂತ ಅಗಲವಾದ ಅಂಬಕ ಕಣ್ಣಿನ ಸೌಂದರ್ಯವನ್ನು ಹೊಂದಿದವನೇ. ಚಿನ್ಮಯ, ಜ್ಞಾನವೇ ಮೈಯಾಗಿ ಎದ್ದು ನಿಂತವನೇ. ಪ್ರಾಕೃತಿಕವಾದ ನಮ್ಮ ಸತ್ವರಜಸ್ತಮಸ್ಸು ಅನ್ನುವ
ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ಅವುಗಳ ಸ್ಪರ್ಶವೂ ಇಲ್ಲದೆ ಸದಾ ಜ್ಞಾನ ಸುಖ ಅಂತ ಶ್ರುತಿ ಹೇಳುವಂತೆ ಜ್ಞಾನವೇ ಆಕಾರವಾಗಿ ಆನಂದವೇ ಮೈವೆತ್ತು ಬಂದ ಸುಂದರನೇ, ದೇವಕೀತನಯ, ಈ ಇಡೀ ಜಗತ್ತನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನುವ ಪದವಿಯನ್ನ ಹೊತ್ತ ಭಗವಂತ, ಕೋಟಿ ಕೋಟಿ ನಕ್ಷತ್ರ, ಕೋಟಿ ಕೋಟಿ ಉಲ್ಕೆಗಳು, ಕೋಟಿ ಕೋಟಿ ಗ್ರಹ ತಾರೆಗಳ ಒಡೆತನವನ್ನ ಹೊಂದಿದ, ಅದರ ಆಚೆಗೂ ವ್ಯಾಪಿಸಿ ನಿಂತ ಭಗವಂತ ಒಬ್ಬಳ ಪ್ರಾರ್ಥನೆಗೆ ಮೆಚ್ಚಿ ಅವಳ ತೊಡೆಯಲ್ಲಿ ಕೂಸಾಗಿ ಓಡಾಡಿ ದೇವಕೀತನಯ ಅಂತ ಅನ್ನಿಸಿಕೊಂಡವನೇ. ದೊಡ್ಡವರು ತಮ್ಮ ದೊಡ್ಡತನದಿಂದ ದೊಡ್ಡದಾಗುವುದಕ್ಕಿಂತ ಹೆಚ್ಚು ಚಿಕ್ಕವರಾಗಿ ಇಳಿದು ಚಿಕ್ಕವರಂತೆ ನಟಿಸಿ ಚಿಕ್ಕವರ ಒಲುಮೆ ನಲುಮೆಗಳನ್ನ ಪಡೆದು ಅವರನ್ನ ಅನುಗ್ರಹಿಸುವ ಆಶೀರ್ವದಿಸುವ ರೀತಿ ಅದು ಅತ್ಯಂತ ಹಿರಿತನವನ್ನ ಕಾಪಿಡುವಂತಹದ್ದು. ರಾಜರಿಗೆ ರಾಜನಾಗಿ ನಿಂತವ, ರಘುಕುಲವರಿಯ, ಇಡೀ ರಘುವಿನ ವಂಶಕ್ಕೇನೆ ಹಿರಿಯ ಅಂತ ಅನ್ನಿಸುವ ರೀತಿಯಲ್ಲಿ ತನ್ನ ಬದುಕನ್ನ ಮಾದರಿಯನ್ನಾಗಿ ನಡೆಸಿಕೊಟ್ಟವ, ಭೂಸುರ ಪ್ರಿಯ. ಯಾರು ಜ್ಞಾನಿಗಳು, ದೇವತೆಗಳಲ್ಲಿ, ಮೇಲಿನ ಲೋಕಗಳಲ್ಲಿ ದೇವತೆಗಳು ಹೇಗೆ ಜ್ಞಾನದ ದಾರಿಯಲ್ಲಿ ನಿಂತು ತಮ್ಮ ಅಧಿಕಾರದ ಛಾಪಿನಿಂದ ಲೋಕಕ್ಕೆ ಮಳೆ ಬೆಳೆ ಇತ್ಯಾದಿಗಳನ್ನು ಉಂಟು ಮಾಡುವುದಕ್ಕೆ ಹೇಗೆ ಸಮರ್ಥರೋ, ಹಾಗೆಯೇ ತಮ್ಮ ಜ್ಞಾನದ ಬಲದಿಂದ, ಜಪ ಪಾರಾಯಣ ಅಧ್ಯಯನದ ಬಲದಿಂದ ಭೂಮಿಯಲ್ಲಿ ಸುರರ ಸ್ಥಾನವನ್ನ ಹೊಂದಿದಂಥವರು ಜ್ಞಾನಿಗಳು. ಅವರಿಗೆ ಅತ್ಯಂತ ಪ್ರಿಯ. ಎಲ್ಲರೂ ಭೂಸುರರಾಗುವುದು ಸಾಧ್ಯ ಇಲ್ಲ. ಯಾರ ಮಾತು ಹೇಳಿದಂತೆ ನಡೆಯುವುದು ಸಾಧ್ಯವೋ ಅವನು ಭೂಸುರನಾಗುವುದು ಸಾಧ್ಯ. ಅದು ಭಯದಿಂದ ಅಲ್ಲ, ಅಧಿಕಾರದಿಂದ ಅಲ್ಲ, ಅವರ ಆಂತರಂಗಿಕವಾದ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಅಧ್ಯಯನದ ಸೊಗಸು, ಉಪಾಸನೆಯ ಬಲದಿಂದ ಪ್ರತಿಯೊಂದು ಪ್ರಾಣಿಯು ಅವರ ಮಾತು ನಡೆ ನುಡಿಗಳನ್ನ ಗಮನಿಸಿ ಅದನ್ನು ಅನುಸರಿಸುವಂತಹ ರೀತಿಯಲ್ಲಿ ಇರುವವರನ್ನ ಭೂಸುರರು ಅಂತ ಹೇಳ್ತಾರೆ. ಅಂತಹ ಭೂಸುರರಿಗೆ ಅತ್ಯಂತ ಪ್ರಿಯ ಸುರಪುರ ನಿಲಯ. ಸುರಪುರ ಅಂದ್ರೆ ಬೇಲೂರಿನಲ್ಲಿ ಚನ್ನಕೇಶವನಾಗಿ ವಾಸ ಮಾಡಿದ, ಅದನ್ನೇ ಚೆನ್ನಿಗರಾಯ ಚನ್ನಕೇಶವನಾಗಿ ಇಡೀ ಸೌಂದರ್ಯದ ಸಾಕಾರವಾಗಿ ನಿಂತ ಚತುರೋಪಾಯ, ಚಾತುರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಬಲ್ಲ, ಲೋಕದಲ್ಲಿ ಎಂಥೆಂಥ ಅಪಾಯಗಳು ಎದುರಾದಾಗಲೂ ತಲೆಯನ್ನ ಕೆಡಿಸಿಕೊಳ್ಳದೆ ಉಪಾಯವಾಗಿ ತನ್ನ ನಿಜವಾದ ಒಡೆತನವನ್ನ ಬಳಸಿ ಲೋಕಕ್ಕೆ ಹಿತವನ್ನ ಕಾಯ್ದ ನೀನು ನಮ್ಮ ಬಗ್ಗೆ ಗಮನಿಸಬೇಕಲ್ವೇ? ಎಷ್ಟೆಷ್ಟೋ ಉಪಾಯಗಳನ್ನ ಬಲ್ಲ ನೀನು ನಮ್ಮನ್ನೂ ಕೂಡ ರಕ್ಷಿಸು ಅನವರತ ಬಿಡದೆ. ಯಾವತ್ತೋ ನಾನು ಪ್ರಾರ್ಥಿಸಿದ ಕಾಲದಲ್ಲಿ ಮಾತ್ರ ಬಂದು ರಕ್ಷಿಸುವುದಲ್ಲದೆ, ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಗುವ ಅನ್ಯಾಯಗಳನ್ನು ನಾನು ನಿನ್ನ ಮುಂದೆ ತೋಡಿಕೊಂಡಾಗ, ಅಥವಾ ನಾನು ನನ್ನ ಆಂತರಂಗಿಕವಾದ ತಳಮಳಗಳಲ್ಲಿ ತೊಳಲ್ತಾ ಇರಬೇಕಾದ್ರೆ ನಿನ್ನ ರಕ್ಷಣೆ ನನಗೆ ಸದಾ ಇರಬೇಕು. ಯಾಕೆಂದ್ರೆ ನೀನು ಚತುರೋಪಾಯ, ಎಲ್ಲ ಉಪಾಯಗಳನ್ನ ಜಾಣ್ಮೆಯನ್ನ ಪಡೆದವನು. ಅಂತಹ ನಿನಗೆ ನಾನು ದೊಡ್ಡ ಲೆಕ್ಕ ಅಲ್ಲ. ಇಡೀ ಜಗತ್ತಿನ ಅನಂತ ಜೀವಿಗಳ ಅನಾದಿ ಕಾಲದ ಯೋಗ್ಯತೆ ಕರ್ಮಗಳನ್ನ ಅನುಸರಿಸಿ ವ್ಯವಸ್ಥೆಗೊಳಿಸುವವನಿಗೆ ನಾನೊಂದು ಚಿಕ್ಕ ಹುಳು, ಯಾವ ಲೆಕ್ಕಕ್ಕೂ ಅಲ್ಲ. ಅದರಿಂದಾಗಿ ಓ ಭಗವಂತ, ಶ್ರೀ ಅರಸನೇ, ನನ್ನನ್ನು ಅನವರತ ರಕ್ಷಿಸು. ನಾನು ನಿನ್ನನ್ನ ತುತಿಸಿದ ಒಂದೊಂದು ಮಾತು ಕೂಡ ನಿನಗೆ ನನ್ನನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇದೆ ಅನ್ನುವ ನೆನಪನ್ನು ತಂದುಕೊಳ್ಳುವುದಕ್ಕೆ ಮಾಡಿದ ಸಂಬೋಧನೆಗಳು. ಆ ಸಂಬೋಧನೆಯಂತೆ ಸಾಮ, ದಾನ, ಭೇದ, ದಂಡ ಮೊದಲಾದ 4 ಉಪಾಯಗಳು ಏನಿವೆಯೋ ಕಾಲ ಕಾಲಕ್ಕೆ ಅದನ್ನು ಚೆನ್ನಾಗಿ ಬಳಸುವ ತಾಕತ್ತು ಉಳ್ಳವನು ನೀನು. ನನ್ನನ್ನು ರಕ್ಷಿಸು ರಕ್ಷಿಸು ಅಂತ ಬಹಳ ಸುಂದರವಾಗಿ ಕನಕದಾಸರು ಈ ಪದ್ಯದಲ್ಲಿ
ಭಗವಂತನ ನೆನಪನ್ನು ಮಾಡಿಕೊಡ್ತಾರೆ. ಕನಕದಾಸರು ದಾಸರ ಪರಂಪರೆಯಲ್ಲೇ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದವರು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಮಹಿಪತಿದಾಸರು, ಹೀಗೆ ಕೆಲವು ದಾಸರುಗಳು ಹೃದಯವನ್ನು ಮುಟ್ಟುವಂತಹ ಸಾಹಿತ್ಯವನ್ನು ಕೊಡುವಂಥವರು. ಉಳಿದವರಲ್ಲಿ ಭಕ್ತಿ ಇರ್ಬೋದು, ಪದಗಳು ಇದೆ, ಶಾಸ್ತ್ರದ ಪ್ರಮೇಯವೂ ಇದೆ, ಆದರೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಅಥವಾ ನಿರಂತರ ನಮ್ಮನ್ನು ಕಾಡುವ ತಮ್ಮ ಅಂತರಂಗದ ಪ್ರತಿಯೊಂದು ಭಾವನೆಗಳಿಗೆ ತಕ್ಕುದಾದ ಪದಗಳ ರೂಪ ಕೊಡುವ ಸಾಮರ್ಥ್ಯವನ್ನು ನೋಡುವಂತಹದ್ದು ಕೆಲವೇ ಕೆಲವರಲ್ಲಿ. ಅಂತಹ ಕೆಲವರಲ್ಲಿ ನಮಗೆ ಕನಕದಾಸರು ಒಬ್ಬರಾಗಿ ನಿಲ್ತಾರೆ. ಅವರು ಯಾರಿಗೆ ಸಂಬಂಧಪಟ್ಟವರು ಅನ್ನುವುದಕ್ಕಿಂತ ಅವರು ದೇವರಿಗೆ ಸಂಬಂಧಪಟ್ಟವರಾದ್ರಿಂದಾಗಿ ನಮಗೆ ಸಂಬಂಧಪಟ್ಟವರು ಅನ್ನುವ ಒಂದೇ ಸಂಬಂಧ ನಮಗೆ ಸಾಕಾಗುತ್ತೆ. ಅವರು ಯಾವ ಹಾದಿಯಲ್ಲಿ ನಡೆದರು ಅನ್ನುವುದಕ್ಕಿಂತ ನಮ್ಮನ್ನ ಯಾವ ಹಾದಿಯಲ್ಲಿ ನಡೆಸ್ತಾರೆ ಅನ್ನುವುದು ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬನಿಗೂ ಬದುಕಿನಲ್ಲಿ ಪಡೆಯಬೇಕಾದಂತಹ ನೆಮ್ಮದಿ ಅದು ದೇವರಿಗೆ ಮುಖ ಮಾಡಿ ನಡೆಯುವುದರಲ್ಲಿ ಇದೆ. ಅಂತಹ ದಾರಿಯಲ್ಲಂತೂ ನಮ್ಮನ್ನ ಭದ್ರವಾಗಿ ಕನಕದಾಸರು ಕಂಡು ಹೋಗ್ತಾರೆ ಅನ್ನುವ ನಂಬಿಕೆಯಿಂದ ಈ ಹಾಡುಗಳ ಚಿಂತನೆಯನ್ನ ಮಾಡುವಾಗ ನಮಗೆ ಯಾವ ಬೇಲಿಗಳೂ ಕೂಡ ನಮ್ಮನ್ನು ಕಾಡದಿರಲಿ, ನಮ್ಮನ್ನ ಸುಡದಿರಲಿ ಅನ್ನುವ ಪ್ರೀತಿಯಿಂದ ಮತ್ತೆ ಮತ್ತೆ ಕನಕದಾಸರನ್ನು ನಮಿಸುತ್ತಾ ಅವರ ಉಪಾಸ್ಯ ಮೂರ್ತಿಯಾದ ಚನ್ನಕೇಶವನನ್ನ ನೆನಪಿಸಿಕೊಳ್ಳುತ್ತಾ ಈ ಹರಿಭಕ್ತಿ ಸಾರದ ಮಾತುಗಳಿಗೆ ನಾವು ಕಿವಿಯಾಗೋಣ ಅಂತ ಹೇಳುತ್ತಾ ನಮಸ್ಕಾರ.